63 ಜನರ ಮೇಲೆ ಏನು ನಮ್ಮ ಹಿಂದೂ ಕಾರ್ಯಕರ್ತರನ್ನ ಇವತ್ತ ಹಿಂದೂ ಹುಡುಗಿಯರನ್ನು ಉಳಿಸುವಂತ ರಕ್ಷಣೆ ಮಾಡುವಂತ ನಮ್ಮ ಕಾರ್ಯಕರ್ತರ ಮೇಲೆ ಏನು ಕೇಸ್ ಹಾಕಿದಿರಿ ಇದನ್ನ ವಾಪಸ್ ತಗೊಳ್ಬೇಕು ಮತ್ತು ಆ ಸಮೀರ್ ಮುಲ್ಲಾನ ಅರೆಸ್ಟ್ ಮಾಡಬೇಕು. 7-8 ಹುಡುಗಿಯರ ಜೊತೆಗೆ ಆಟ ಆಡಿದಂತಹ ವ್ಯಕ್ತಿ ಅವನು. ವಿಡಿಯೋ ಇದೆ, ಸಾಕ್ಷಿಗಳಿದಾವೆ. ಅವರ ಅಕ್ಕನ್ನು ಕೂಡ ಅರೆಸ್ಟ್ ಮಾಡಬೇಕು. ಮನೆಗೆ ಬಂದು ತಲವಾರು ಬಂದು ತಗೊಂಡು ಬರ್ತಾರೆ ಅಂತಂದ್ರೆ ಯಾವ ಮಟ್ಟಕ್ಕೆ ಬಂದಿದ್ದಾರೆ? ಇಲ್ಲೇನ ಅವ್ರ ಓಣಿ ಅಲ್ಲ, ಅವ್ರ ಇದಲ್ಲ, ಇಲ್ಲಿ ಬಂದು ಅವರು ದಾಂಧಲೆ ಮಾಡ್ತಾರೆ ಅಂತಂದ್ರೆ ಎಷ್ಟು ಸೊಕ್ಕು, ಎಷ್ಟು ಧೈರ್ಯ ರೀ ಅವರಿಗೆ? ಇದು ಸರ್ಕಾರದ ನೀತಿಯ ಪರಿಣಾಮದಿಂದ ಆಗ್ತಾ ಇದೆ. ಇದಾಗಬಾರದು, ಅವಳನ್ನೂ ಅರೆಸ್ಟ್ ಮಾಡಬೇಕು ಅಂತನ್ನುವಂಥದ್ದು. ಇದರ ಹಿಂದೆ ಯಾರ್ಯಾರಿದ್ದಾರೆ ಮತ್ತು ಆ ಜಿಮ್ ಇಮ್ಮಿಡಿಯೇಟ್ ಸೀಸ್ ಮಾಡಬೇಕು, ಬಂದ್ ಆಗಬೇಕದು. ಇದೆ ನಮ್ಮ ಆಗ್ರಹ ಇದೆ. ಮತ್ತು ಈ 63 ಜನರ ಮೇಲೆ ಕೇಸ್ ವಾಪಸ್ ತಗೊಳ್ಳಿಲ್ಲ ಅಂತಂದ್ರೆ ನಾವು ಹುಬ್ಬಳ್ಳಿ ಬಂದ್ ಕಾಲ್ ಕೊಡಬೇಕಾಗತ್ತೆ ಅಂತನ್ನುವಂತ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ. ಈಗ ನಾನು ಕಮಿಷನರ್ ಕಡೆ ಹೋಗ್ತೇನೆ, ಹೋಗಿ ಭೇಟಿಯಾಗಿ ಇದು ಕೇಸ್ ಯಾಕೆ ನಮ್ಮ ಮೇಲೆ ಯಾಕೆ, ನಮ್ಮ ಹುಡುಗರ ಮೇಲೆ ಯಾಕೆ ಕೇಸ್ ಹಾಕಿದಿರಿ ಅಂತ ಅನ್ನೋದು ಕೇಳಿಕೊಂಡು ಅದ್ರ ಮುಂದಿನ ನಿರ್ಣಯವನ್ನು ತಗೊಳ್ತೇವೆ. ನಾಳೆನೇ ಭೇಟಿ ಆಗ್ತೀನಿ ಕಮಿಷನರ್ಗೆ, ನಾಳೆನೇ ಭೇಟಿ ಆಗ್ತೀನಿ. ಒಂದು ವಾರದೊಳಗೆ ಈ ಕೇಸನ್ನು ವಾಪಸ್ ತಗೊಳ್ಬೇಕು. ಆಗದೆ ಇದ್ರೆ ನಾವು ಮುಂದಿನ ಹೋರಾಟ, ಬಹಳ ಉಗ್ರವಾದಂತ ಹೋರಾಟ ಮಾಡಬೇಕಾಗತ್ತೆ. ಈ ರೀತಿ ನಮ್ಮ ಹಿಂದೂ ಹುಡುಗಿಯರೇನು ಬೀದಿಗೆ ಬಿದ್ದಿಲ್ಲ, ಏನು ಬೇಕಾದ ಮಾಡಬಹುದು ಅಂತನ್ನುವಂತ ಸೊಕ್ಕಿನ ವರ್ತನೆ ಮುಸ್ಲಿಂ ಕಿಡಿಗೇಡಿಗಳಿಂದ ಆಗ್ತಾ ಇದೆಯಲ್ಲ, ಹುಷಾರಾಗಿರಿ. ಇದು ನಡೆಯುವುದಿಲ್ಲ. ಇದು ಕಾಂಗ್ರೆಸ್ ಸರ್ಕಾರಕ್ಕೂ ಹೇಳ್ತಾ ಇದ್ದೇನೆ, ನಿಮ್ಮ ಮನೆಯಲ್ಲಿ ಹೆಣ್ಮಕ್ಳಿದ್ದಾರೆ, ಪೊಲೀಸ್ ಡಿಪಾರ್ಟ್ಮೆಂಟ್ಗೂ ಹೇಳ್ತಾ ಇದ್ದೇನೆ, ನಿಮ್ಮ ಮನೆಯಲ್ಲೂ ಹೆಣ್ಮಕ್ಳಿದ್ದಾರೆ. ಎಲ್ಲ ಹಿಂದೂ ಹುಡುಗಿಯರನ್ನ ಏನು ಬೇಕಾದ ಮಾಡಬಹುದು ಅಂತ ತಿಳ್ಕೊಂಡಿದ್ದಾರೆ. ನಾವು ಇದಕ್ಕೆ ಅವಕಾಶ ಕೊಡುವುದಿಲ್ಲ ಅಂತನ್ನುವಂಥದ್ದು ನಾನು ಹೇಳ್ತಾ ಇದ್ದೀನಿ.